ಮನಸ್ಸಿಟ್ಟು ಕಲಿತ ಅಕ್ಷರ, ಮೈಬಗ್ಗಿಸಿ ಗಳಿಸಿದ ಸಂಪತ್ತು, ದುಡಿದುಣ್ಣುವ ತುತ್ತು ಮತ್ತು ಇಷ್ಟಪಟ್ಟು ಮಾಡುವ ಕೆಲಸ ಇವು ಯಾವತ್ತೂ ನಮ್ಮ ಕೈ ಬಿಡಲಾರವು. ಭಗವದ್ಗೀತೆ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಬಯಾಲಜಿ ಕ್ಲಾಸಸ್. ನಾನು ಪುಷ್ಪ. ಸೊ ಹಿಂದಿನ ಕ್ಲಾಸಲ್ಲಿ ನಾವು CET ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಮೊದಲನೇ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೇನ್ಲಿ ಪ್ರೊಡ್ಯೂಸ್ಡ್ ಬೈ ದಿ ಆಕ್ಟಿವಿಟಿ ಆಫ್ ಎನೆರೋಬಿಕ್ ಬ್ಯಾಕ್ಟೀರಿಯಾ ಆನ್ ಸೀವೇಜ್? ಸೊ ಸೀವೇಜ್ನಲ್ಲಿ ಎನೆರೋಬಿಕ್ ಬ್ಯಾಕ್ಟೀರಿಯಾ ಆಕ್ಟ್ ಆದಾಗ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗತ್ತೆ ಅಂತ. ಸೊ ಮೇನ್ ಆಗಿ ನಾವು ಕಲ್ತ್ಕೊಂಡಿದ್ದೀವಿ ಮೀಥೇನ್ ಇಸ್ ದ ಗ್ಯಾಸ್. ಓಕೆ, ಸೊ ಆದರೆ ಇಲ್ಲಿ ಮೀಥೇನ್ ಹೆಸರೇ ಇಲ್ವಲ್ಲ ಅಂತ ಅಂದರೆ ಮೀಥೇನ್ ಅನ್ನು ನಾವು ಮಾರ್ಷ್ ಗ್ಯಾಸ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಫಾರ್ ದಿಸ್ ಒನ್ ಇಸ್ ದಿ ಮಾರ್ಷ್ ಗ್ಯಾಸ್. Next one, dash is a pigment that gives a pinkish hue to rhizobium due to rhizobium induced root nodules. Okay, ಇದರಲ್ಲಿ ಪಿಗ್ಮೆಂಟ್ ಅಂದರೆ ಕಲರ್ ಕಾಂಪೌಂಡ್ ರೈಸೋಬಿಯಂ. ಓಕೆ, ಸೊ ಈ ರೈಸೋಬಿಯಮ್ ಇಂದ ಬರುವಂಥ ಪಿಗ್ಮೆಂಟ್ ಏನಿರುತ್ತೆ ಸ್ವಲ್ಪ ಪಿಂಕಿಶ್ ಆಗಿರುತ್ತೆ. ಆ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಕೆರಟಿನಾಯ್ಡ್ ಅಂತಂದ್ರೆ ಸ್ವಲ್ಪ ಆರೆಂಜಿಶ್ ಇರುತ್ತೆ. ಲೆಗ್ ಹಿಮೋಗ್ಲೋಬಿನ್. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಹಿಮೋ ಅಂದ್ರೆ ಸ್ವಲ್ಪ ರೆಡ್ಡಿಶ್ ಆಗಿ ಇರತ್ತಲ್ಲ, ಸೊ ಹಾಗಾಗಿ ಅದನ್ನು ನಾವು ಆಪ್ಷನ್ ಆಗಿ ತಗೊಳ್ಬಹುದು. ಸೊ ಮಾವಿನ್ ಅಂತಂದ್ರೆ ಸ್ವಲ್ಪ ಪರ್ಪಲ್ ಕಲರ್ ಇರುತ್ತೆ. ನೆಕ್ಸ್ಟ್ ಒನ್, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಇಸ್ ವೈಡ್ಲಿ ಯೂಸ್ಡ್ ಆಸ್. ಸೊ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ನ ನಾವು BT ಅಂತ ಕೂಡ ಕರಿತೀವಿ. BT ಕಾಟನ್, BT ಬ್ರಿಂಜಾಲ್. ಓಕೆ, ಸೊ ಈ BTನ ನಾವು ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಮಾಡ್ತೀವಿ. ಕ್ಯಾಟರ್ಪಿಲ್ಲರ್ಸ್ನ ಕೊಲ್ಲಲಿಕ್ಕೋಸ್ಕರ ಅಥವಾ ಅವುಗಳ ಸಂಖ್ಯೆನ ಕಡಿಮೆ ಮಾಡಲಿಕ್ಕೋಸ್ಕರ ನಾವು BT ಅನ್ನೋ ಜೀನ್ಸ್ನ, ಅಂದರೆ ಈ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ನಲ್ಲಿ ಇರ್ತಕ್ಕಂಥ ಟಾಕ್ಸಿಕ್ ಜೀನ್ ಏನಿರುತ್ತೆ ಅದನ್ನ ನಾವು ಪ್ಲಾಂಟ್ಗೆ ಇನ್ಸರ್ಟ್ ಮಾಡಿ ಆ ಪ್ಲಾಂಟ್ನ ತಿನ್ನುವಂಥ ಕ್ಯಾಟರ್ಪಿಲ್ಲರ್ಸ್ನ ಈಸಿಯಾಗಿ ಕೊಲ್ಲಬಹುದು. ಸೊ ಹಾಗಾಗಿ ನಾವು ಇದನ್ನ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಇಲ್ಲಿ ವಿಡಿಸೈಡ್ ಅಂದ್ರೆ ಕಳೆಗಳನ್ನ ಕೊಲ್ಲುವಂಥದ್ದು, ರೋಡೆಂಟಿಸೈಡ್ ಅಂದ್ರೆ ಇಲಿಗಳು, ಆ ಥರದ ಹೆಗ್ಗಣ. ಸೊ ಈ ರೀತಿಯಾದಂಥದ್ದನ್ನ ಕೊಲ್ಲೋದನ್ನ ನಾವು ರೋಡೆಂಟಿಸೈಡ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮೇನ್ ಆಗಿ BT ಅನ್ನೋದು ಕ್ಯಾಟರ್ಪಿಲ್ಲರ್ಸ್ನ ಸಾಯಿಸೋದ್ರಿಂದ ಇದನ್ನ ಇನ್ಸೆಕ್ಟಿಸೈಡ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದೀಸ್ ಪ್ರೊಸೆಸಸ್ ಡಸ್ ನಾಟ್ ಗಿವ್ ಆಫ್ ಕಾರ್ಬನ್ ಡೈಆಕ್ಸೈಡ್? ಸೊ ನೀವು ಕ್ವೆಶ್ಚನ್ಸ್ನ ಇಲ್ಲಿ ಸರಿಯಾಗಿ ಓದಬೇಕು. ಡಸ್ ನಾಟ್ ಗಿವ್ ಅಂತ ಕೇಳಿದ್ದಾರೆ. ಸೊ ಯೂಶುವಲಿ ರೆಸ್ಪಿರೇಷನ್ ಆಗಬೇಕಾದ್ರೆ ಪ್ಲಾಂಟ್ ಕೂಡ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡುತ್ತೆ, ಆಸ್ ವೆಲ್ ಆಸ್ ಅನಿಮಲ್ಸ್ ಕೂಡ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಫರ್ಮೆಂಟೇಷನ್ನಲ್ಲೂ ಕೂಡ ಕೆಲವೊಂದ್ಸಲ ನಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಸೊ ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಂತ ಅಂದ್ರೆ ಅರ್ಥ ಶುಗರ್ ಮಾಲಿಕ್ಯೂಲ್ ಲೈಕ್ ಗ್ಲುಕೋಸ್, ಓಕೆ, ಇದನ್ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಇಂದ ಕಾರ್ಬನ್ ಡೈಆಕ್ಸೈಡ್ ನಮಗೆ ಸಿಗತ್ತೆ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ನಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂದ್ರೆ ನೀವಿಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು ವೈನ್ ಪ್ರೊಡಕ್ಷನ್. ಓಕೆ, ಸೊ ಆ ಪ್ರೋಸೆಸ್ ನಲ್ಲೂ ಕೂಡ ನಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗತ್ತೆ. ಆದರೆ ಲ್ಯಾಕ್ಟೇಟ್ ಫರ್ಮೆಂಟೇಷನ್ ನಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಲ್ಲ. ಇಲ್ಲಿ ದ ಪ್ರಾಡಕ್ಟ್ ಇಸ್ ಲ್ಯಾಕ್ಟಿಕ್ ಆಸಿಡ್. ಸೊ ಇದನ್ನ ನಾವು ಎನೆರೋಬಿಕ್ ರೆಸ್ಪಿರೇಷನ್ ಅಂತ ಕೂಡ ಹೇಳ್ಬಹುದು. ಸೊ ಯಾವಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೋ ಆಗ ಯೂಶುವಲಿ ಲ್ಯಾಕ್ಟಿಕ್ ಆಸಿಡ್ ವಿಲ್ ಬಿ ದ ಪ್ರಾಡಕ್ಟ್. ಓಕೆ, ಸೊ ಲ್ಯಾಕ್ಟೇಟ್ ಫರ್ಮೆಂಟೇಷನ್ ಆಗತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ lactate fermentation. Next, high biological oxygen demand in water body means.
ಓಕೆ, ಸೊ BOD ಮೇಲೆ ತುಂಬ ಕ್ವೆಶನ್ಸ್ ಇರುತ್ತೆ, ಹಾಗಾಗಿ ಸರಿಯಾಗಿ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ನ ನೀವು ಕಲ್ತ್ಕೊಳ್ಬೇಕು. ಸೊ ಹಾಗೂ ಈ BOD ಅಂದರೆ ಏನು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದೆ, ಬಯೋಲಾಜಿಕಲ್ ಅಥವಾ ಬಯೋಕೆಮಿಕಲ್ ಎರಡೂ ಕೂಡ ನಾವು ಯೂಸ್ ಮಾಡ್ಬೋದು. ಅದರಲ್ಲಿ ಆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅಂದರೆ ಅರ್ಥ ವಾಟರ್ ಇಸ್ ಪೊಲ್ಯೂಟೆಡ್. Okay, water body contains lots of life forms. ಅದಕ್ಕೂ ಆಕ್ಸಿಜನ್ ಡಿಮ್ಯಾಂಡ್ಗೂ ಸಂಬಂಧ ಇಲ್ಲ. ಸೊ ಇಲ್ಲಿ ನಾವು ಮೇನ್ ಆಗಿ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ವಾಟರ್ ಏನಾದರೂ ಪೊಲ್ಯೂಟ್ ಆಗಿದ್ರೆ ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. Next question. Okay, so the answer for the high biological oxygen demand in a water body means water is polluted. Okay. Next question. The guts of various ruminants contain. ಸೊ ruminants ಅಂದರೆ ಕ್ಯಾಟಲ್, ಹಸುಗಳು, ಆ ರೀತಿಯಾದಂಥ ಪ್ರಾಣಿಗಳಲ್ಲಿ ಆ ಸ್ಟಮಕ್ನಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು ಮೆಥಾನೋಜನ್ಸ್ ಅಂದರೆ ಮೀಥೇನ್ ಪ್ರೊಡಕ್ಷನ್ ಆಗತ್ತೆ ಅಂತ. ಸೊ ಇಲ್ಲಿ ಮೆಥಾನೋಜನ್ ಇಸ್ ದ ಕರೆಕ್ಟ್ ಆಪ್ಷನ್. ಎಸಿಡೋಫೈಲ್ಸ್ ಅಂದರೆ ಆರ್ಗ್ಯಾನಿಸಮ್, ಅದು ಕೂಡ ಮೈಕ್ರೋ ಆರ್ಗ್ಯಾನಿಸಮ್, ಬಟ್ ದೇ ಲಿವ್ ಇನ್ ಆಸಿಡ್ ಕಂಡೀಷನ್ ಅಂದರೆ pH 7ಗಿಂತ ಕಡಿಮೆ ಇರುವಂಥ ವಾತಾವರಣದಲ್ಲಿ ಆರ್ಗ್ಯಾನಿಸಮ್ ಬೆಳೆಯುತ್ತೆ, ಅವುಗಳನ್ನ ಎಸಿಡೋಫೈಲ್ಸ್ ಅಂತ ಹೇಳ್ತೀವಿ. ಹ್ಯಾಲೋಫೈಲ್ಸ್ ಅಂದರೆ ಹ್ಯಾಲೋ ಅಂದರೆ ಸಾಲ್ಟ್ ಅಂತ ಅರ್ಥ. ಸೊ ಈ ಆರ್ಗ್ಯಾನಿಸಮ್ಸ್ಗೆ ಮೋರ್ ಆಫ್ ಸಾಲ್ಟ್, ಜಾಸ್ತಿ ಸಾಲ್ಟಿ ಪ್ರದೇಶದಲ್ಲಿ ಅಂದರೆ ಸಮುದ್ರದ ನೀರಿನಲ್ಲಿ, ಓಕೆ, ಸೊ ಆ ರೀತಿಯಾದಂಥ ಪ್ರದೇಶದಲ್ಲಿ ಬೆಳೆಯುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ಆದರೆ ರೂಮ್ನಾನ್ಸ್ ಅಲ್ಲಿ ಅಲ್ಲಿ ಮೆಥಾನೋಜನ್ಸ್ ಇರುತ್ತೆ, ಹಾಗಾಗಿ ಮೀಥೇನ್ ಪ್ರೊಡಕ್ಷನ್ ಆಗತ್ತೆ. ದೇರ್ ಆಲ್ ಎನರೋಬಿಕ್ ಆರ್ಗ್ಯಾನಿಸಮ್ಸ್. Which of the following microbes are used for the commercial production of citric acid? Okay, so citric acid ನಾವು ಯಾಕೆ ಯೂಸ್ ಮಾಡ್ತೀವಿ? ಆಸ್ ಅ ಫ್ಲೇವರಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ, ಹಾಗೂ ಆಸ್ ಅ ಫುಡ್ ಪ್ರಿಸರ್ವೇಟಿವ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು ಸಿಟ್ರಿಕ್ ಆಸಿಡ್ನ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಸಿಟ್ರಿಕ್ ಆಸಿಡ್ನ ಲಾರ್ಜ್ ಅಮೌಂಟ್ನಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಅಂದರೆ ಇಂಡಸ್ಟ್ರಿಯಲ್ ಮೆಥಡ್ ಅಂತ ಅರ್ಥ. ಇಂಡಸ್ಟ್ರಿ ಅಂತ ಅಂದರೆ ಲಾರ್ಜ್ ಕ್ವಾಂಟಿಟಿ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಬಿಕಾಸ್ ಆಫ್ ಫುಡ್ ಪ್ರಿಸರ್ವೇಟಿವ್ ಹಾಗೂ ಫ್ಲೇವರಿಂಗ್ ನೇಚರ್. ಓಕೆ, ಆಪ್ಷನ್ಸ್ ಆರ್ Xanthomonas citri, Aspergine ಹಾಗೂ ಆಸ್ಪರಾಗಸ್, ಆಸ್ಪರ್ಜಿಲ್ಲಸ್. ಓಕೆ, ಸೊ ಇಲ್ಲಿ ಯೂಶುವಲಿ ನಮಗೆ ಬರೋದು ಇಲ್ಲಿ ಸಿಟ್ರಿಕ್ ಆಸಿಡ್ ಇದೆ, ಇಲ್ಲಿ Xanthomonas citri ಇದೆ, ಹಾಗಾಗಿ ಇದೆ ಆಪ್ಷನ್ ಅಂತ ಯೂಶುವಲಿ ನಾವು ಟಿಕ್ ಮಾಡ್ತೀವಿ. ಆದರೆ ನಾವು ದಿಸ್ ಇಸ್ ದ ರಾಂಗ್ ಆನ್ಸರ್. ಇದು ಪ್ಲಾಂಟ್ ಪ್ಯಾಥೋಜನ್. ಪ್ಲಾಂಟ್ ಪ್ಯಾಥೋಜನ್ ಅಂದರೆ ಸಸ್ಯಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಅಥವಾ ಅವುಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ ಇದು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಸ್ಪರ್ಜಿಲ್ಲಸ್ ನೈಜರ್. ಓಕೆ, ಸೊ ಆಸ್ಪರ್ಜಿಲ್ಲಸ್ ನೈಜರ್ ನಾವು ಬಳಸ್ಕೊಂಡು ಸಿಟ್ರಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡ್ಬೋದು ಇನ್ ಲಾರ್ಜ್ ಕ್ವಾಂಟಿಟಿ. ಆಸ್ಪರಜಿನ್ ಅನ್ನೋದು ಅಮಿನೋ ಆಸಿಡ್, ಆಸ್ಪರಾಗಸ್ ಅದು ಒಂದು ರೀತಿಯಾದ ಪ್ಲಾಂಟ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಆಸ್ಪರ್ಜಿಲ್ಲಸ್. Next question. Saccharomyces cerevisiae is used primarily for. Okay, so Saccharomyces cerevisiae ಅದನ್ನ ಏನಂತ ಕರೀತಾರೆ? ಬೇಕರ್ಸ್ ಈಸ್ಟ್ ಅಂತ ಕರೀತಾರೆ, ಅಥವಾ ಬ್ರೂವರ್ಸ್ ಈಸ್ಟ್ ಅಂತ ಕೂಡ ಕರೀತಾರೆ. ಸೊ ಇದು ಅದರ ಇನ್ನೆರಡು ಹೆಸರುಗಳು. ಹಾಗಾಗಿ ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಬೇಕರ್ಸ್ ಅಂತ ಅಂದ್ರೆ ಬೇಕ್ ಮಾಡಲಿಕ್ಕೆ, ಕೇಕ್ ಪ್ರಿಪೇರ್ ಮಾಡಲಿಕ್ಕೆ, ಅಥವಾ ಬ್ರೆಡ್, ಮೇನ್ ಆಗಿ ಬ್ರೆಡ್ ಮಾಡಲಿಕ್ಕೆ ಈ ಸ್ಯಾಕರೋಮೈಸಸ್ ಸೆರಿವೇಸಿಯನ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಬೇಕಿಂಗ್, ಬ್ಲೀಚಿಂಗ್, ಬಯೋಫ್ಯೂಯಲ್ ಅಂಡ್ ನನ್ ಆಫ್ ದಿ ಅಬೌವ್ ಅಂತ ಇದೆ. ಸೊ ಬ್ಲೀಚಿಂಗ್ ಹಾಗೂ ಬಯೋಫ್ಯೂಯಲ್ ಆರ್ ರಾಂಗ್ ಆನ್ಸರ್. ದ ಕರೆಕ್ಟ್ ಆನ್ಸರ್ ಇಸ್ ಬೇಕಿಂಗ್. Next one, Acinetobacter baumannii is a. Okay, so ಈ ಆರ್ಗ್ಯಾನಿಸಮ್ ಏನಿದೆ ಇದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ.
ಓಕೆ ಸೊ ದಿಸ್ ಇಸ್ ನಾಟ್ ಡಿಕಂಪೋಸಿಂಗ್ ಬ್ಯಾಕ್ಟ್ ಅಂದರೆ ಫರ್ಮೆಂಟೇಷನ್ ಆ ಥರದ್ದು ಡಿಕಂಪೋಸಿಂಗ್ ಕೂಡ ಯೂಸ್ ಆಗಲ್ಲ. ನೈಟ್ರೋಜನ್ ಕೂಡ ಇದು ಫಿಕ್ಸ್ ಮಾಡೋದು, ಅಂದರೆ ಬಯೋ ಕಂಟ್ರೋಲ್ ಏಜೆಂಟ್ ಅಲ್ಲ ಇದು, ಅಥವಾ ಬಯೋ ಫರ್ಟಿಲೈಸರ್ ಆಗಿ ಕೂಡ ನಾವು ಯೂಸ್ ಮಾಡ್ಲಿಕ್ಕಾಗಲ್ಲ. ಆದರೆ ಇದು ಪ್ಲಾಂಟ್ನ ಅಟ್ಯಾಕ್ ಮಾಡುತ್ತೆ. ಸೊ ಇಟ್ ಈಸ್ ಅ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. Next question, Bacillus thuringiensis is used for? It is a biocontrol agent. It is a microorganism. ಇಲ್ಲಿ ಫರ್ಮೆಂಟೇಷನ್ ಮಾಡಲಿಕ್ಕೆ ನಾವು ಯೂಸ್ ಮಾಡಲ್ಲ. ಬಯೋ ಕಂಟ್ರೋಲ್ ಅಂತ ಅಂದ ತಕ್ಷಣ ನಮಗೆ ಬಯೋ ಪೆಸ್ಟಿಸೈಡ್ ನೆನಪಾಗಬೇಕು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಬಯೋ ಪೆಸ್ಟಿಸೈಡ್. ಫರ್ಮೆಂಟೇಷನ್ಗೆ ನಾವು ಸ್ಯಾಕ್ರೋಮೈಸಸ್ ಸೆರಿವೇಸಿನ ಯೂಸ್ ಮಾಡ್ತೀವಿ, ಆಂಟಿಬಯೋಟಿಕ್ಗೆ ಪೆನ್ಸಿಲಿನ ಯೂಸ್ ಮಾಡ್ತೀವಿ. ಹಾಗಾಗಿ ಬಯೋಪೆಸ್ಟಿಸೈಡ್ ಇಸ್ ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್. ನೆಕ್ಸ್ಟ್ ಕ್ವೆಶ್ಚನ್, ಬಿಫೋರ್ ಆಂಟಿಬಯೋಟಿಕ್ಸ್ ದ ಫಸ್ಟ್ ಕಮರ್ಷಿಯಲ್ ಆಂಟಿಬ್ಯಾಕ್ಟೀರಿಯಲ್ ಅವೈಲೇಬಲ್ ವಾಸ್? ಓಕೆ, ಅಂದರೆ ಆಂಟಿಬಯೋಟಿಕ್ಸ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಕಮರ್ಷಿಯಲ್ ಆಗಿ ಮಾಡಿದ್ದು ಯಾವುದು? ಈಗ ನಮಗೆ ತುಂಬ ಆಂಟಿಬಯೋಟಿಕ್ಸ್ಗಳಿದೆ, ಬಟ್ ಮೊದಲು ಬಂದ ಆಂಟಿಬಯೋಟಿಕ್ ಇಸ್ ಪೆನಿಸಿಲಿನ್. ನೆಕ್ಸ್ಟ್ ಒನ್, ಎಕ್ಸಾಂಪಲ್ ಆಫ್ ಅ ನ್ಯಾಚುರಲ್ ಇನ್ಸೆಕ್ಟ್ ರಿಪೆಲೆಂಟ್. ಓಕೆ, ಅಂದರೆ ನೈಸರ್ಗಿಕವಾಗಿ ಕೀಟಗಳನ್ನೆಲ್ಲ ಓಡಿಸೋಕೆ ಯಾವುದನ್ನ ನಾವು ಯೂಸ್ ಮಾಡ್ಬೋದು ಅಂದರೆ ಅದಕ್ಕೆ ಆನ್ಸರ್ ಸಿಟ್ರೋನೆಲ್ಲಾ ಆಯಿಲ್. ಓಕೆ, ಸೊ ಇದನ್ನು ಯೂಸ್ ಮಾಡಬಹುದು. ವೈ ಈಸ್ ವೈನ್ ಡಿಸ್ಟಿಲ್ಡ್? ಸೊ ಯೂಶುವಲಿ ನಾವು ಕಲ್ತಿರೋ ಹಾಗೆ ವೈನ್ ಇಸ್ ಅ ನಾನ್ ಡಿಸ್ಟಿಲ್ಡ್ ಆರ್ ಅನ್ಡಿಸ್ಟಿಲ್ಡ್ ಬಿವರೇಜ್. ಅದು ಅಲಾಂಗ್ ವಿತ್ ಬಿಯರ್ ಹಾಗೂ ವೈನ್ನ ನಾವು ಡಿಸ್ಟಿಲ್ ಮಾಡಲ್ಲ, ಹಾಗೆ ಕನ್ಸ್ಯೂಮ್ ಮಾಡ್ತೀವಿ. ಆದರೆ ಆ ವೈನ್ ಪ್ರೊಡಕ್ಷನ್ ಆದಮೇಲೂ ಕೂಡ ಕೆಲವೊಂದು ಸಲ ಅದನ್ನು ಡಿಸ್ಟಿಲ್ ಮಾಡ್ತಾರೆ. ಸೊ ಯಾಕೆ ವೈನ್ನ ಡಿಸ್ಟಿಲೇಷನ್ ಮಾಡ್ತಾರೆ ಅಂತ ಕ್ವೆಶ್ಚನ್. ಓಕೆ, ಸೊ ಈ ವೈನ್ನ ಡಿಸ್ಟಿಲ್ ಮಾಡೋದ್ರಿಂದ ನಮಗೆ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಆಗತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಬ್ರ್ಯಾಂಡಿ ಅನ್ನೋ ಇನ್ನೊಂದು ಬಿವರೇಜ್ನ ಪ್ರಿಪೇರ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ವೈನ್ನ ಡಿಸ್ಟಿಲ್ ಮಾಡೋದ್ರಿಂದ ಆಲ್ಕೋಹಾಲ್ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಬಹುದು. Next one, which of the following is used as a substrate for alcohol fermentation? ಸೊ ಅಂದರೆ ಆಲ್ಕೋಹಾಲ್ ಬಿಯರ್ ಮಾಡುವಾಗ, ಓಕೆ, ಸೊ ಯಾವುದನ್ನು ನಾವು ಬೇಸ್ ಆಗಿ ಇಟ್ಕೊಳ್ತೀವಿ, ಯಾವ ಸಬ್ಸ್ಟೆನ್ಸಿಂದ ಆಲ್ಕೋಹಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ, ಬಿಯರ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ಅದು ಬಾರ್ಲಿ ಇಸ್ ಅ ಎಕ್ಸಾಂಪಲ್. Next one, antibiotics are the most effective on? Okay, so antibiotics ಅಂದ್ರೆ pathogens ಅಥವಾ ರೋಗ ತರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಮೇಲೆ ಅವುಗಳ ವಿರುದ್ಧವಾಗಿ ಹೋರಾಡಲಿಕ್ಕೆ ನಾವು ಬಳಸುವಂತ ಕೆಮಿಕಲ್ ಆಂಟಿಬಯೋಟಿಕ್. ಸೊ ಯೂಶುವಲ್ ಆಗಿ ಅದು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. Okay, so antibiotics are most effective on bacteria and they are produced mainly by fungi. Next, in sewage treatment, secondary treatment is considered highly significant. Okay, so sewage treatment nalli primary ಹಾಗೂ secondary treatment ಇದೆ ಅಲ್ವಾ? ಸೊ ಆ ಎರಡು ಟ್ರೀಟ್ಮೆಂಟ್ ನಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ನ ನಾವು ಯಾವುದಕ್ಕೆ ಮುಖ್ಯವಾಗಿ ಬಳಸ್ತೀವಿ ಅಥವಾ ಯಾಕೆ ಸೆಕೆಂಡರಿ ಟ್ರೀಟ್ಮೆಂಟ್ನ ಮಾಡಲೇಬೇಕು ಅನ್ನೋದು ಕ್ವೆಶ್ಚನ್. ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಎಸ್, ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ಬಯೋಗ್ಯಾಸ್ ಬರುತ್ತೆ, ಆದರೆ ಅದೇ ಮುಖ್ಯವಾದಂಥ ಫಂಕ್ಷನ್ ಅಲ್ಲ, ಅಥವಾ ನಾವು ಬಯೋಗ್ಯಾಸ್ ಪ್ರಿಪೇರ್ ಮಾಡಲಿಕ್ಕೋಸ್ಕರ ನಾವು ಸೆಕೆಂಡರಿ ಟ್ರೀಟ್ಮೆಂಟ್ನ ಮಾಡಲ್ಲ, ಬಟ್ ಇಟ್ ಈಸ್ ಎ ಬೈ ಪ್ರಾಡಕ್ಟ್. ಓಕೆ, ಸೊ ನಾವು ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸೀವೇಜ್ ವಾಟರ್ಗೆ ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎ ಬೈ ಪ್ರಾಡಕ್ಟ್. ಓಕೆ, ಇಟ್ ಇನ್ಕ್ರೀಸಸ್ ದಿ ಆರ್ಗ್ಯಾನಿಕ್ ಕಂಟೆಂಟ್ ಆಫ್ ಸಿವೇಜ್? ನೋ, ಆಕ್ಚುಲಿ ನಾವಿಲ್ಲಿ ಏನು ಮಾಡ್ತಾ ಇದೀವಿ, ಇನ್ನು ಆರ್ಗ್ಯಾನಿಕ್ ಕಂಟೆಂಟ್ನ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ದಟ್ ಈಸ್ ನಾಟ್ ಕರೆಕ್ಟ್ ಆಪ್ಷನ್. ಇಟ್ ಹೆಲ್ಪ್ಸ್ ಟು ರಿಮೂವ್ ಡೆಬ್ರೀಸ್ ಫ್ರಮ್ ದ ಸಿವೇಜ್. ಸೊ ಡೆಬ್ರೀಸ್ನ ನಾವು ಪ್ರೈಮರಿ ಟ್ರೀಟ್ಮೆಂಟ್ನಲ್ಲೇ ರಿಮೂವ್ ಮಾಡ್ತೀವಿ, ಹಾಗಾಗಿ ಅದು ಕೂಡ ಕರೆಕ್ಟ್ ಆಪ್ಷನ್ ಅಲ್ಲ. ಇಟ್ ರೆಡ್ಯೂಸಸ್ ದಿ BOSD ಲೆವೆಲ್ ಆಫ್ ಸಿವೇಜ್. ಎಸ್, ಓಕೆ, ಸೊ ನಾವು ಇಲ್ಲಿ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡೋದ್ರಿಂದ ಆರ್ಗ್ಯಾನಿಸಮ್ಗಳು ಆರ್ಗ್ಯಾನಿಕ್ ಮ್ಯಾಟರ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿರುತ್ತೆ ಅದನ್ನು ನಾವು ಕಡಿಮೆ ಮಾಡಬಹುದು. ಓಕೆ,
ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಅಂದ್ರೆ ಸಿಗ್ನಿಫಿಕೆಂಟ್ ಅಂತ ಕೇಳಿರೋದು, ಪ್ರಮುಖವಾದಂತ ಫಂಕ್ಷನ್ ಏನು, ಸೆಕೆಂಡರಿ ಟ್ರೀಟ್ಮೆಂಟ್ ನಾವು ಯಾಕೆ ಮಾಡಬೇಕು ಅಂತ ಕೇಳೋದ್ರಿಂದ ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಆದ್ರೆ ಅದರ ಜೊತೆಗೆ ಬಯೋಗ್ಯಾಸ್ ಕೂಡ ಪ್ರೊಡ್ಯೂಸ್ ಆಗತ್ತೆ. ಓಕೆ, ಸೊ ಬಟ್ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. Next one, ruminant animals can digest cellulose in their food, whereas human beings are unable to do so. This is because ruminant animals, cattle. Okay, so ಯಾಕೆ ಸೆಲ್ಯುಲೋಸ್ ನ ಅವುಗಳು ಡಿಗ್ರೇಡ್ ಮಾಡ್ಕೊಳ್ಳುತ್ತೆ ಅಥವಾ ಎನರ್ಜಿ ಸೋರ್ಸ್ ಆಗಿ ಫುಡ್ ಆಗಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳುತ್ತೆ, ಆದರೆ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಮಗೆ ಅದು ಸಾಧ್ಯ ಇಲ್ಲ. ಯಾಕೆ? ಸೊ ಸೆಲ್ಯುಲೋಸ್ ಪ್ರೊಡಕ್ಷನ್ಗೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಆರ್ಗ್ಯಾನಿಸಮ್ ಬೇಕು. ಓಕೆ, ಸೊ ಎನ್ಸೈಮ್ ಬೇಕು, ಸೆಲ್ಯುಲೇಸ್ ಅಂತ ಎನ್ಸೈಮ್. ಆ ಸೆಲ್ಯುಲೇಸ್ ಎನ್ಸೈಮ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನಮಗೆ ಆರ್ಗ್ಯಾನಿಸಮ್ ಬೇಕು. ಆ ಆರ್ಗ್ಯಾನಿಸಮ್ಸ್ನ ನಾವು ಮೆಥಾನೋಜನ್ಸ್ ಅಂತ ಕರಿತೀವಿ, ಮೆಥಾನೋಬ್ಯಾಕ್ಟೀರಿಯಂ ಆರ್ಗ್ಯಾನಿಸಮ್. ಸೊ ಆ ಮೆಥಾನೋಜನ್ಸ್ ಆರ್ಗ್ಯಾನಿಸಮ್ human beings ಅಲ್ಲಿ ಇರಲ್ಲ. So let us look at the option. Cellulose reduces the bulk of food. No. Okay, methanogens are absent in human gut. Yes, we don't have methanogens organism. ಹಾಗಾಗಿ ನಮಗೆ ಸೆಲ್ಯುಲೋಸ್ ನ ಆಹಾರದ ರೂಪದಲ್ಲಿ ಅಂದ್ರೆ ಇನ್ ದ ಸೋರ್ಸ್ ಆಫ್ ಎನರ್ಜಿನ ಅದರಿಂದ ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಮೆಥಾನೋಜನ್ಸ್ ರೆಪ್ರೆಸೆಂಟ್ ಇನ್ ಹ್ಯೂಮನ್ ಗಟ್. ಬಿ ಆಪ್ಷನ್ಗೂ ಸಿ ಆಪ್ಷನ್ ಎರಡು ಆಪೋಸಿಟ್ ಇದೆ, ಬಿ ಸರಿ ಇರೋದ್ರಿಂದ ಸಿ ಆಪ್ಷನ್ ರಾಂಗ್. ಸೆಲ್ಯುಲೋಸ್ ಇಸ್ ಅ ಕಾಂಪ್ಲೆಕ್ಸ್ ಶುಗರ್ ಇರಬಹುದು, ಆದ್ರೆ ಅದಕ್ಕೂ ನಾವು ಯಾಕೆ ಯುಟಿಲೈಸ್ ಮಾಡ್ಕೊಳಕ್ ಆಗಲ್ಲ ಅನ್ನೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. Next, identify the incorrect statement with reference of biocontrol agents. Biocontrol agent na ನಾವು ಯಾಕೆ ಯೂಸ್ ಮಾಡ್ತೀವಿ? To kill or to reduce the number of insects. ಯಾವುದು ಅಥವಾ ಪೆಸ್ಟ್ಗಳು ಸಸ್ಯಗಳ ಬೆಳೆಗಳನ್ನ ಅಂದ್ರೆ ನಮಗೆ ಬೇಕಾಗಿರುವಂಥ ಬೆಳೆಗಳಿಗೆಲ್ಲ ಕಾಟ ಕೊಡ್ತಾ ಇದ್ರೆ ಆ ಪೆಸ್ಟ್ಗಳನ್ನ ನಂಬರ್ನ ಕಡಿಮೆ ಮಾಡಲಿಕ್ಕೆ ನಾವು ಬಯೋಕಂಟ್ರೋಲ್ ಏಜೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಪಿಕ್ ಮಾಡಬೇಕು. ಸೊ 4 ಆಪ್ಷನ್ ಅಲ್ಲಿ 3 ಕರೆಕ್ಟ್ ಇರುತ್ತೆ, 1 ರಾಂಗ್ ಇರುತ್ತೆ. ಆ ಆಪ್ಷನ್ ನಾವು ಇಲ್ಲಿ ಆನ್ಸರ್ ಆಗಿ ತಗೊಳ್ಬೇಕು. ಸೊ ಮೊದಲನೇ ಆಪ್ಷನ್, ದೇ ಡು ನಾಟ್ ಅಫೆಕ್ಟ್ ನಾನ್ ಟಾರ್ಗೆಟ್ ಸ್ಪೆಸ್. ಎಸ್, ಮೇನ್ಲಿ ಬಯೋಕಂಟ್ರೋಲ್ ಏಜೆಂಟ್ನ ನಾವು ಬಳಸ್ಕೊಳ್ತಿರೋದೇನೆ ಬೇರೆ ಯಾವುದೇ ರೀತಿಯಾದಂಥ ಪೆಸ್ಟ್ಗಳಿಗೆ. ಅಂದರೆ ಈಗ ಬಯೋಡೈವರ್ಸಿಟಿ ಅಂತ ನಾವೇನು ಕಲ್ತಿದ್ದೀವಿ, ಆ ಬಯೋಡೈವರ್ಸಿಟಿ ಅನ್ನೋದನ್ನು ನಾವು ಉಳಿಸ್ಕೊಂಡು, ವೈವಿಧ್ಯತೆನ ಉಳಿಸ್ಕೊಂಡು ಕೇವಲ ಸಸ್ಯಗಳ ಮೇಲೆ ಹಾನಿ ಮಾಡ್ತಕ್ಕಂಥ ಕೀಟಗಳನ್ನ ಮಾತ್ರ ಕೊಲ್ಲಬೇಕು. ಬೇರೆ ರೀತಿಯಾದಂಥ ಈಗ ನಾವು ಆ ಆಹಾರನ ತಗೊಂಡ್ರೆ ನಮಗೆ ಅದರಿಂದ ಯಾವುದೇ ಅಡ್ಡ ಪರಿಣಾಮ ಬೀರಬಾರ್ದು. ಓಕೆ, ಸೊ ಈ ರೀತಿಯಾಗಿ ನಾವು ಕೇವಲ ಕೆಲವೊಂದು ಆರ್ಗ್ಯಾನಿಸಮ್ ಮೇಲೆ ಮಾತ್ರ ಅದು ಪರಿಣಾಮ ಬೀರುವಂಥ ರೀತಿಯಲ್ಲಿ ಮೈಕ್ರೋಬ್ಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಅದನ್ನು ಬಯೋಕಂಟ್ರೋಲ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ದೇ ಡು ನಾಟ್ ಅಫೆಕ್ಟ್ ನಾನ್ ಟಾರ್ಗೆಟ್ ಪೆಸ್ಟ್ಸ್. ಓಕೆ, ಸೊ ಎಸ್, ದಿಸ್ ಇಸ್ ದಿ ಕರೆಕ್ಟ್ option. So it is not incorrect, it is correct option. So ಹಾಗಾಗಿ ನಾವು it is C. Alright. Second option, they are significant in treating ecologically sensitive area. Ecologically sensitive area ಅಂದ್ರೆ ಈ ರೀತಿ ಬಯೋಡೈವರ್ಸಿಟಿನ ಅಥವಾ ಜೀವ ವೈವಿಧ್ಯತೆನ ನಾವು ಉಳಿಸ್ಕೊಳ್ಳೇಬೇಕು ಅನ್ನೋ ರೀತಿ ಇರುವಾಗ, ಯಾಕಂದ್ರೆ ನಮಗೆ ಫುಡ್ ವೆಬ್ ಅಂತ ನಾವೇನು ಇಲ್ಲಿ ನಾವು ರಿಕಾಲ್ ಮಾಡ್ಕೊಳ್ಬೇಕು. ಸೊ ಆ ರೀತಿ ಇರುವಂಥ ಪ್ರದೇಶಗಳಲ್ಲಿ ಕೇವಲ ಪೆಸ್ಟ್ಗಳು ಅಥವಾ ಇನ್ಸೆಕ್ಟ್ಗಳು ಯಾವುದು ತುಂಬ ಕಾಟ ಕೊಡ್ತಾ ಇದೆ ಸಸ್ಯಗಳಿಗೆ, ಅವುಗಳನ್ನ ಮಾತ್ರ ಕೊಲ್ಲುವಂಥದ್ದು ಅಥವಾ ಅವುಗಳ ನಂಬರ್ನ ಮಾತ್ರ ಕಡಿಮೆ ಮಾಡುವಂಥ ಆರ್ಗ್ಯಾನಿಸಮ್ಸ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಹಾಗೂ ದೇ ಆರ್ ಸಿಗ್ನಿಫಿಕೆಂಟ್, ಅಲ್ಲಿ ಈ ಬಯೋಕಂಟ್ರೋಲ್ ಏಜೆಂಟ್ನ ಮಹತ್ವ ಜಾಸ್ತಿ ಇರುತ್ತೆ. ಸೊ ದೇ ಆರ್ ಸಿಗ್ನಿಫಿಕೆಂಟ್ ಇನ್ ಟ್ರೀಟಿಂಗ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಸೊ ಈ ಆಪ್ಷನ್ ಕೂಡ ಕರೆಕ್ಟ್ ಆಪ್ಷನ್. ದೇ ಹೆಲ್ಪ್ ಟು ಇನ್ಕ್ರೀಸ್ ದ ಯೂಸ್ ಆಫ್ ಸಿಂಥೆಟಿಕ್ ಪೆಸ್ಟಿಸೈಡ್. ಸಿಂಥೆಟಿಕ್ ಪೆಸ್ಟಿಸೈಡ್ ಅಂದರೆ ಕೆಮಿಕಲ್ಸ್. ಸೊ ನಾವು ಇಲ್ಲಿ ಬಯೋಕಂಟ್ರೋಲ್ ಏಜೆಂಟ್ಸ್ನ ಯೂಸ್ ಮಾಡ್ತಾ ಇರೋದೇನೆ ಈ ಕೆಮಿಕಲ್ನ ಬಳಕೆನ ಕಡಿಮೆ ಮಾಡಬೇಕು ಅಂತ. ಆದರೆ ಇವರು ಇಲ್ಲಿ ಆಪ್ಷನ್ ಕೊಟ್ಟಿರೋದು ದೇ ಹೆಲ್ಪ್ ಟು ಇನ್ಕ್ರೀಸ್ ದ ಯೂಸ್ ಆಫ್. ನಾವು ಅಂದರೆ ಆ ಕೆಮಿಕಲ್ನ ಬಳಕೆನ ಜಾಸ್ತಿ ಮಾಡಲಿಕ್ಕೋಸ್ಕರ ಈ ಬಯೋಕಂಟ್ರೋಲ್ ಏಜೆಂಟ್ನ ನಾವು ಉಪಯೋಗಿಸ್ತಿದ್ದೀವಿ ಅಂತ ಆಪ್ಷನ್
ಹೇಳ್ತಾ ಇದೆ. ಹಾಗಾಗಿ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ಬಟ್ and this is the answer. Okay, so let us see the fourth option. They do not show any negative impact on crop plants. Yes, so ಇಲ್ಲಿ ನಾನ್ ಟಾರ್ಗೆಟ್ ಪೆಸ್ಟ್ ಗೆ ಹೇಗೆ ಅದು ಅಫೆಕ್ಟ್ ಮಾಡಲ್ವೋ ಅದೇ ರೀತಿಯಲ್ಲಿ ಈ ಕ್ರಾಪ್ ಪ್ಲಾಂಟ್ಸ್ ಅದು ಬೆಳೆಗಳೇನು ಬೆಳೆತಿರ್ತೀವೋ ಅವುಗಳಿಗೆ ಕೂಡ ಯಾವುದೇ ರೀತಿಯಾದಂಥ ಹಾನಿಯನ್ನ ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ ಮಾಡಬಾರ್ದು, ಅಂಡ್ ದಟ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ಎ ಬಿ ಡಿ ಅನ್ನೋದು ಕರೆಕ್ಟ್ ಸ್ಟೇಟ್ಮೆಂಟು ಬಯೋ ಕಂಟ್ರೋಲ್ ಏಜೆಂಟ್ಗೆ, ಆದರೆ ಸಿ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್ ಅದು. ಹಾಗಾಗಿ ದಟ್ ಈಸ್ ದಿ ಆನ್ಸರ್ ಹಿಯರ್. Next one, a farmer has applied chemical fertilizer in his crop field for many successive seasons. In the next season ಅಂದರೆ ಅವರು ಈ ಕೆಮಿಕಲ್ ಫರ್ಟಿಲೈಸರ್ಸ್ನ ತುಂಬ ಯೂಸ್ ಮಾಡಿದ್ದಾರೆ. ಫಾರ್ ಮೆನಿ ಸೀಸನ್ಸ್ ಅಂದರೆ ತುಂಬ ವರ್ಷಗಳ ಕಾಲ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಸಾಯಿಲ್ ವಾಸ್ ವೆರಿ ಲೈಕ್ ಇನ್ಫರ್ಟೈಲ್ ಆ್ಯಂಡ್ ಗ್ರೋತ್ ಆಫ್ ದಟ್ ಪ್ಲಾಂಟ್ ವಾಸ್ ಪುವರ್, ಅಂದರೆ ಜಾಸ್ತಿ ನಮಗೆ ಇಳುವರಿ ಬರದೇ ಇರೋದು ಅಥವಾ ಸಸ್ಯಗಳನ್ನೇ ಬೆಳೆದೇ ಇರುವಂಥದ್ದು ಆ ಸ್ಥಿತಿಗೆ ಬಂದಿದೆ ಆ ಭೂಮಿ. ಸೊ ಸಜೆಸ್ಟ್ ದ ಸುಟೇಬಲ್ ಮೈಕ್ರೋ ಆರ್ಗಾನಿಸಮ್ ದಟ್ ರೆಪ್ಲೆನಿಶ್ ದ ಫರ್ಟಿಲಿಟಿ ಆಫ್ ಸಾಯಿಲ್ ಇನ್ ಇಸ್ ಫೀಲ್ಡ್. ಓಕೆ, ಸೊ ನಾವಿಲ್ಲಿ ಫರ್ಟಿಲಿಟಿನ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ನ ಜಾಸ್ತಿ ಮಾಡಬೇಕು. ಆರ್ಗ್ಯಾನಿಕ್ ಮ್ಯಾಟರ್ನ ನಾಸ್ಟಾಕ್ ಸೈನೋಬ್ಯಾಕ್ಟೀರಿಯಂನಲ್ಲಿ ನೀವು ಓದಿರ್ತೀರ ಬಯೋ ಕಂಟ್ರೋಲ್ ಏಜೆಂಟ್ಸ್ನಲ್ಲಿ. ಸೊ ಅದರಲ್ಲಿ ನಾಸ್ಟಾಕ್ ಇಸ್ ಅನ್ ಎಕ್ಸಾಂಪಲ್. ಅದನ್ನು ಯೂಸ್ ಮಾಡಿದ್ರೆ ನಮಗೆ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗತ್ತೆ ಸಾಯಿಲ್ನಲ್ಲಿ, ಹಾಗಾಗಿ ಫರ್ಟಿಲಿಟಿನ ನಾವು ಇನ್ಕ್ರೀಸ್ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್, the microorganisms involved in floc fermentation during sewage treatment are. So floc ಅಂದ್ರೆ ಏನು? floc ಅಂದ್ರೆ ಬ್ಯಾಕ್ಟೀರಿಯಾ ಪ್ಲಸ್ ಫಂಜೈ. ಸೊ ಈ ಎರಡು ಮೆಶ್ ಲೈಕ್ ಸ್ಟ್ರಕ್ಚರ್ನ ಮಾಡ್ತಾ ಹೋಗುತ್ತೆ. ಸೊ ಮಾಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ದ ಫಂಗೈ ಫಿಲಮೆಂಟ್ ವಿಚ್ ಮೇಕ್ಸ್ ದಿ ಮೆಶ್ ಲೈಕ್ ಸ್ಟ್ರಕ್ಚರ್, ಅದನ್ನು ನಾವು ಫ್ಲಾಕ್ ಅಂತ ಕರಿತೀವಿ. ಸೊ ಈ ಫ್ಲಾಕ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಸೀವೇಜ್ ಟ್ರೀಟ್ಮೆಂಟಲ್ಲಿ ಆಗುತ್ತೆ, ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ಇನ್ ದಿ ಸೆಕೆಂಡರಿ ಟ್ರೀಟ್ಮೆಂಟ್. ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾ. ಓಕೆ, ಸೊ ದೀಸ್ ಆರ್ ಏರೋಬಿಕ್ ಬ್ಯಾಕ್ಟೀರಿಯಾ. ಮೊದಲನೇ ಹಾಗೂ ಎರಡನೇ ಆಪ್ಷನಲ್ಲಿ ಫಂಗಸ್ ಕಾಮನ್ ಇದೆ, ಆದರೆ ಇಲ್ಲಿ ಎನರೋಬಿಕ್ ಬ್ಯಾಕ್ಟೀರಿಯಾ ಅಂತ ಇದೆ. ಅನರೋಬಿಕ್ ಬ್ಯಾಕ್ಟೀರಿಯಾ ಅಲ್ಲ, ಅದು ಏರೋಬಿಕ್ ಬ್ಯಾಕ್ಟೀರಿಯಾ. ಸೊ ಥರ್ಡ್ ಆಪ್ಷನಲ್ಲಿ ಅಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂತದೆ. ನಾವು ಅಟೋಟ್ರೋಫಿಕ್ನ ಯೂಸ್ ಮಾಡೋದೇ ಇಲ್ಲ, ಯಾಕಂದರೆ ಇಲ್ಲಿ ನಮಗೆ ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತೆ ಆ ಸ್ಯೂವೇಜ್ನಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ಅಂಥ ಆರ್ಗ್ಯಾನಿಸಮ್ಸ್ ಬೇಕಾಗಿರುತ್ತೆ. ಹಾಗಾಗಿ ನಾವು ಹೆಟರೋಟ್ರೋಪ್ಸ್ನ ಯೂಸ್ ಮಾಡಬೇಕು. ಸೊ ಇದು ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಸೊ ನಾವು ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ಯೂಸ್ ಮಾಡುವಂಥ ಮೈಕ್ರೋ ಆರ್ಗ್ಯಾನಿಸಮ್ಗಳು ಹೆಟರೋಟ್ರೋಪ್ಸ್ ಆಗಿರುತ್ತೆ. ಹೆಟರೋಟ್ರೋಪ್ಸ್ ಅಂದರೆ ದೇ ಯುಟಿಲೈಸ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ ದ ಎನರ್ಜಿ ಸೋರ್ಸ್, ಅಂದರೆ ಎನರ್ಜಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವುಗಳ ಬಾಡಿನಲ್ಲಿ ಸೆಲ್ನಲ್ಲಿ ಅವುಗಳು ಬೇರೆ ಎಕ್ಸ್ಟರ್ನಲ್ ಆಗಿ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಂಗೈ ಆ್ಯಂಡ್ ಆಲ್ಗೆ ನೋ, ಫಂಗಸ್ ಇಸ್ ಓಕೆ ಬಟ್ ನಾಟ್ ಆಲ್ಗೆ, ಹಾಗಾಗಿ ಸಿ ಆಪ್ಷನ್ ಕೂಡ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಇಸ್ ಎ. Next one, the primary treatment of sewage water involves. So primary treatment ನಲ್ಲಿ physical method, that is filtration and sedimentation. ನೆಕ್ಸ್ಟ್ ಲಿಸ್ಟ್ 1 ಆರ್ಗ್ಯಾನಿಸಮ್ಗಳಿಗೆ ಸಂಬಂಧಪಟ್ಟಂಥ ಕೆಮಿಕಲ್ಸ್ ಅಥವಾ ಬಯೋ ಆಕ್ಟಿವ್ ಕಾಂಪೌಂಡ್ ಏನಿದೆ ಅದನ್ನು ನಾವು ಮ್ಯಾಚ್ ಮಾಡಬೇಕು. ಇದು ತುಂಬ ಈಸಿ ಇದೆ, ಯಾಕಂದರೆ ಯೂಶಲಿ ನೇಮ್ ಆಫ್ ದಿ ಆರ್ಗ್ಯಾನಿಸಮ್ನಲ್ಲೇ ಯಾವ ಕಾಂಪೌಂಡ್ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದಿಸ್ ಒನ್ ಲ್ಯಾಕ್ಟೋಬ್ಯಾಸಿಲಸ್, ಲ್ಯಾಕ್ಟೋ ಅಂತಂದರೆ ಲೈಕ್ ಲ್ಯಾಕ್ಟಿಕ್ ಆ್ಯಸಿಡ್, ಸೊ ದಿಸ್ ಇಸ್ ಒನ್. Acetobacteriaceae, okay, so that is acetic acid, and butyricum, okay, butyric acid. ಹಾಗಾಗಿ ಇದು ಆಸ್ಪರ್ಜಿಲ್ಲಸ್ ನೈಜರ್ ಸಿಟ್ರಿಕ್ ಆಸಿಡ್. ಸೊ ದಿಸ್ ಇಸ್ ದಿ ಆಪ್ಷನ್. ಸೊ ಇಲ್ಲಿ ನಾವು ಪಿಕ್ ಮಾಡಬೇಕು. ಮೊದಲನೇದಕ್ಕೆ ಲ್ಯಾಕ್ಟೋಬ್ಯಾಸಿಲಸ್ ಇಸ್ ಫೋರ್ತ್ ಒನ್, ಲ್ಯಾಕ್ಟೋಬ್ಯಾಸಿಲಸ್ ಇಸ್ ಫಸ್ಟ್ ಒನ್, ದಟ್ ಇಸ್ ಲ್ಯಾಕ್ಟಿಕ್ ಆಸಿಡ್. ಸೊ ಯಾವುದಾದ್ರಲ್ಲಿ ಮೊದಲನೇ ಆಪ್ಷನ್ ಇದೆ, ಎ ಅನ್ನಲ್ಲಿದೆ. ಸೊ ಬಿ ಇಸ್ ನಾಟ್ ಅಟ್ ಆಲ್ ದ ಆಪ್ಷನ್ ಬಿಕಾಸ್ ಒನ್ ಇದೆ, ವಿ ಕ್ಯಾನ್ ರಿಮೂವ್ ದಟ್ ಒನ್. ನೆಕ್ಸ್ಟ್ ಆಸ್ಪರ್ಜಿಲ್ಲಸ್ ನೈಜರ್ ಸೆಕೆಂಡ್ ಒನ್ಗೆ
second is the option, that is fourth is the option. ಅದರಲ್ಲಿ A, C, D ಅಲ್ಲಿ C ಮತ್ತು D ನಲ್ಲಿ fourth option ಇದೆ, A ಅಲ್ಲಿ second option ಇದೆ, ಹಾಗಾಗಿ ಇದನ್ನ ನಾವು ಡಿಸ್ಕಾರ್ಡ್ ಮಾಡ್ಬೋದು. ಸೊ ಈಸ್ ಆಲ್ಸೋ ನಾಟ್ ದಿ ಆಪ್ಷನ್. C ಮತ್ತು D ನಲ್ಲಿ ಯಾವುದು ಅಂತ ಈಗ ನೋಡಬೇಕು. ಥರ್ಡ್ ಒನ್ ಅಸಿಟೋಬ್ಯಾಕ್ಟೀರಿಯೇಸಿ, ದಟ್ ಈಸ್ ಎಸ್ಟಿಕ್ ಆಸಿಡ್. Third one is second, so this is there. Cross check ಮಾಡ್ಲಿಕ್ಕೆ butyric is butyric acid, yes, so C is the correct option. Next one, which one of the following has been commercialized as blood cholesterol lowering agent? Okay, so blood cholesterol na ಕಡಿಮೆ ಮಾಡಲಿಕ್ಕೆ ನಾವು ಯಾವ ಕಾಂಪೌಂಡ್ ಕಮರ್ಷಿಯಲೈಸ್ಡ್ ಅಂದ್ರೆ ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ಡ್ ಬಯೋಕೆಮಿಕಲ್ ಕಾಂಪೌಂಡ್ ನ ಯೂಸ್ ಮಾಡ್ತೀವಿ ಅಂತ. ಅದರಲ್ಲಿ ಸ್ಟ್ಯಾಟಿನ್ ಇಸ್ ಅನ್ ಎಕ್ಸಾಂಪಲ್. ಸೊ ಸ್ಟ್ಯಾಟಿನ್ ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತಾರೆ? ಸ್ಟ್ಯಾಟಿನ್ ಇಸ್ ಪ್ರೊಡ್ಯೂಸ್ಡ್ ಬೈ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅನ್ನೋ ಆರ್ಗ್ಯಾನಿಸಮ್ ಇಂದ ಇದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸ್ಟ್ರೆಪ್ಟೋಕೈನೇಸ್ ಇಸ್ ಅ ಕ್ಲಾಟ್ buster. Cyclosporin A, immunosuppressive agent. Trypsin is an enzyme. So ಹಾಗಾಗಿ the correct option is statin. Next one, as the organic matter increases in a water body, the BOD. So they are directly proportional. Organic matter ಜಾಸ್ತಿ ಇದ್ರೆ BOD ಕೂಡ ಜಾಸ್ತಿ ಇರುತ್ತೆ. So ಹಾಗಾಗಿ it increases. Next one, BOD refers. So BOD definition ನೀವು ತಿಳ್ಕೊಳ್ಬೇಕು. BOD is oxygen consumption. Okay, so ಇಲ್ಲಿ ಯಾವ್ಯಾವ ಆನ್ಸರ್ ಅಲ್ಲಿ ಕನ್ಸಂಪ್ಷನ್ ಇದೆ ನೋಡ್ಕೊಳ್ಳಿ. That is okay, oxygen should be consumed. Okay, this is there, oxygen consumed, ಇಲ್ಲಿ oxygen released ಇದೆ, so this is not the option. Oxygen required, okay, it is not effluent, instead it is the waste water. Amount of oxygen released if all the organic matter released ಅಂತ ಇದೆ, ಹಾಗಾಗಿ ಇದು ಕೂಡ not a correct one. So this is the correct answer. The amount of oxygen consumed if all the organic matter in 1000 ml or 1 liter of water were oxidized by bacteria is called as the BOD. Next one, flocks are nothing but it is a primary sludge produced in sewage treatment, a type of biofortified food, a mesh-like structure formed by association of bacteria and fungal filaments in sewage treatment. Okay, so this is the correct answer. Of course it will also form the sludge. Okay, and the effluent in primary treatment tank obtained during sewage treatment, no. Okay, so but it is a flock ಅಂತಂದ್ರೆ ಬ್ಯಾಕ್ಟೀರಿಯಾ ಹಾಗೂ ಫಿಲಮೆಂಟ್, ಫಂಗಲ್ ಫಿಲಮೆಂಟ್ ನ ಮೆಶ್ ಸ್ಟ್ರಕ್ಚರ್ನ ನಾವು ಫ್ಲಾಕ್ ಅಂತ ಕರಿತೀವಿ. ಓಕೆ, ಸೊ ಇದುವರೆಗೂ ನಾವು ಕೆಲವೊಂದು ಕ್ವೆಶ್ಚನ್ಸ್, CET ಕ್ವೆಶ್ಚನ್ಸ್ ಹಾಗೂ PU ಬೋರ್ಡ್ ಕ್ವೆಶ್ಚನ್ಸ್ಗಳನ್ನ ತಿಳ್ಕೊಂಡ್ವಿ, ಹೇಗೆ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಸೊ ಹೋಪ್ ಇಟ್ ಹೆಲ್ಪ್ಡ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.